ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೆಲವು ನಿಮಿಷಗಳು ದೇವರ ವಾಕ್ಯದ ಧ್ಯಾನವನ್ನು ನಾವು ಮಾಡಲಿಕ್ಕೆ ಹೋಗಬೇಕು. ಆದ್ದರಿಂದ ನಾವು ವಾಕ್ಯಗಳನ್ನು ಸತ್ಯವೇದವನ್ನು ತೆರೆದು ನೋಡಿ ಅದರಿಂದ ನಾವು ಆ ಸತ್ಯಾಂಶಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ನಾವು ಈಗ ತಾನೇ ಒಂದು ಹಾಡನ್ನು ಹಾಡಿದ್ದೀವಲ್ಲ, ಪರಿಶುದ್ಧಾತ್ಮನ ಕುರಿತಾಗಿ ಒಂದು ಹಾಡು ಅಲ್ವಾ. ಪರಿಶುದ್ಧಾತ್ಮನು ಆತನೇನಾಗಿದ್ದಾನೆ, ಸರ್ವಾಧಿಕಾರಿಯಾಗಿ ಆತನು ನಮ್ಮ ಹೃದಯಗಳಲ್ಲಿ ಆತನ ವಾಸ ಮಾಡ್ತಿದ್ದಾನೆ, ನೆಲೆಗೊಂಡಿದ್ದಾನೆ. ಈತನಿಗೆ ವಿಧೇಯನಾಗಿ ಜೀವಿಸುತ್ತಿದ್ದೀರಾ, ಆತನಿಗೆ ವಿಧೇಯರಾಗಿ ಜೀವಿಸುತ್ತಿದ್ದೀರಾ. ನೋಡ್ರಿ ಎಷ್ಟು ಸತ್ಯವಾದಂಥ ಮಾತಾಗಿದೆ. ಮೊದಲನೇ ಮನುಷ್ಯ ಮಾಡಿದಂಥ ಮೊದಲನೇ ಪಾಪ ಯಾವುದು? ವೆರಿ ಗುಡ್, ಅವಿಧೇಯತೆ. ನೋಡಿರಿ, ಅವಿಧೇಯತೆಯೇ ಮೊದಲನೇ ಪಾಪ ಎಂಬುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ಳುವಂಥವರು ನಾವು ಆಗಿದ್ದೀವಿ. ಏನದು? ಡಿಸೊಬೀಡಿಯನ್ಸ್ ಎಂಬುದಾಗಿ ಅದಕ್ಕೆ ಅರ್ಥ. ರೆಬಿಲಿಯನ್ ಅಗೇನೆಸ್ಟ್ ದಿ ರೆಕಗ್ನೈಸ್ಡ್ ಅಥಾರಿಟಿ ಎಂಬುದಾಗಿ ಅದರ ಅರ್ಥ. ಅಂದರೆ ಒಬ್ಬ ನಿಮ್ಮ ಯಜಮಾನನು ಆತನು ಇರುವಾಗ, ನಿಮ್ಮ ಗುರು ಇರುವಾಗ, ನಿಮ್ಮ ಸರ್ವಶಕ್ತನಾದ ದೇವರು ಇರುವಾಗ ಆತನ ಮಾತಿಗೆ ಕಿವಿಗೊಡದೆ ಆತನಿಗೆ ದಂಗೆ ಎದ್ದು ನಿಲ್ಲುವಂಥ ಒಂದು ಪರಿಸ್ಥಿತಿಗೆ ಏನು ಹೇಳ್ತಾರೆ? ಅವಿಧೇಯತೆ ಎಂಬುವಂಥದ್ದನ್ನು ನೋಡಿ ಹೇಳುವಂಥವ್ರು. ಹಾಗಾದರೆ ಒಬಿಡಿಯನ್ಸ್ ಅಂದರೆ ಏನು ಅರ್ಥ? ವಿಧೇಯತೆ ಅಂದರೆ ಏನು? ವಿಧೇಯತೆ ಅಂದರೆ ಏನು? ಸಬ್ಮಿಷನ್ ಟು ದ ಅಥಾರಿಟಿ ಅಂತಂದರೆ ಯಜಮಾನನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು, ಎಲ್ಲ ವಿಚಾರದಲ್ಲಿ ನಾವು ಆತನಿಗೆ ವಿಧೇಯರಾಗಿರುವಂಥದ್ದು ಎಂಬುವ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು ಅದು ಆಗಿರ್ತದೆ. ಸತ್ಯವೇದದಲ್ಲಿ ನಾವು ಈ ವಿಧೇಯತೆಯ ಕುರಿತಾಗಿ ಅನೇಕ ಉದಾಹರಣೆಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರು ನಾವು ಆಗಿದ್ದೇವೆ. ಏನದು? ಮನುಷ್ಯನು ದೇವರಿಗೆ ವಿಧೇಯನಾಗಿರಬೇಕು, ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಹೆಂಡತಿಯು ಗಂಡನಿಗೆ ವಿಧೇಯರಾಗಿರಬೇಕು. ಗಂಡನೂ ಹೆಂಡತಿಗೆ ಇಲ್ಲ, ಪ್ರೀತಿ ಮಾಡಬೇಕು ಅಂತಿದೆ ಅಲ್ವಾ. ಹೆಂಡತಿಯು ಗಂಡನಿಗೆ ವಿಧೇಯನಾಗಿರಬೇಕು. ಒಬ್ಬ ಸೇವಕನು ತನ್ನ ಯಜಮಾನನಿಗೆ ವಿಧೇಯನಾಗಿರಬೇಕು. ಆಮೇಲೆ ಒಬ್ಬ ಶಿಷ್ಯನು ತನ್ನ ಗುರುವಿಗೆ ವಿಧೇಯನಾಗಿರಬೇಕು. ಸಭಾ ಜನರು ಸಭಾ ಹಿರಿಯರಿಗೆ ಅಥವಾ ಸಭಾಧ್ಯಕ್ಷರಿಗೆ ವಿಧೇಯರು ಆಗಿರಬೇಕು. ಈ ಲೋಕದ ಪ್ರಕೃತಿಯು ದೇವರಿಗೆ ವಿಧೇಯವಾಗಿದೆ. ಮನುಷ್ಯರನ್ನ ಕೇಳುವಾಗ ವಿಧೇಯರಾಗಿರಬೇಕು ಅಂತ ನಾವು ಹೇಳ್ತೀವಿ. ಆದರೆ ಪ್ರಕೃತಿಗೆ ಏನು ಗೊತ್ತಾ, ಅದು ದೇವರು ಸೃಷ್ಟಿ ಮಾಡಿದ ಹಾಗಿನಿಂದಲೂ ಅದಾಗಲೇ ಯಾವಾಗಲೂ ಅವರು ವಿಧೇಯರಾಗಿದ್ದಾರೆ. ದೇ ಆರ್ ಒಬಿಡಿಯಂಟ್ ಟು ಗಾಡ್ ಎಂಬುವಂಥದ್ದನ್ನು ನಾವು ನೋಡುವಂಥದ್ದಾಗಿದ್ದೇವೆ. ಹಾಗೆ ದೆವ್ವಗಳು, ದುರಾತ್ಮಗಳು ಅವುಗಳು ಕೂಡ ದೇವರಿಗೆ ಅವು ವಿಧೇಯರಾಗ್ಬಿಟ್ಟಿದ್ದಾವೆ ಆಗಲೇ. ಯಾವಾಗ ನಾವು ಅದನ್ನು ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. ಆತನನ್ನು ನೋಡಿದ ತಕ್ಷಣ ಎಂಥ ಒಂದು ವಿಧೇಯತೆಯನ್ನು ನಾವು ವಾಕ್ಯದಲ್ಲಿಯೂ ಕೂಡ ನೋಡುವಂಥವರಾಗಿ. ಆದರೆ ಮನುಷ್ಯನ ಕುರಿತಾಗಿ ನಾವು ವಿಧೇಯರಾಗಿದ್ದೇವೆ ಎಂಬುದಾಗಿ ಹೇಳುವಂಥ ಒಂದು ಸ್ಥಿತಿ ಎಷ್ಟೋ ಸಾರಿ ಬರೋದಿಲ್ಲ. ಯಾಕಂದರೆ ಅನೇಕ ವಿಷಯಗಳಲ್ಲಿ ನಾವೇನಾಗಿದ್ದೇವೆ? ಅವಿಧೇಯರು ನಾವು ಆಗಿದ್ದೇವೆ ಎಂಬುದಾಗಿ ಹೇಳೋದ್ರಲ್ಲಿ ತಪ್ಪಾಗುವುದಿಲ್ಲ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ನಾವು 1ನೇ ಸಮುವೇಲ 15ನೇ ಅಧ್ಯಾಯ 22-23 ಓದಿ. ವಿಧೇಯತ್ವದ ಕುರಿತಾಗಿ ಹೇಳಿರ್ತಕ್ಕಂಥ ಮಾತು. 1 Samuel 15:22-23. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರದಂತಗಳಷ್ಟೇ ಕೆಟ್ಟದ್ದಾಗಿರುವುದು. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ವಿಧೇಯತೆಯ ಕುರಿತಾಗಿ, ಅವಿಧೇಯತ್ವದ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥ ಅಂಶಗಳನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಈ ಮಧ್ಯಾಹ್ನದಲ್ಲಿ ಸಾಧ್ಯತೆ ಉಂಟು. ಅವಿಧೇಯತೆ ಅದು ತಂತ್ರ ಮಂತ್ರಗಳಿಗೆ ಅದು ಹೋಲಿಕೆಯಾಗಿದೆ ಎಂಬುವಂಥದ್ದನ್ನು ನೋಡಿ. ಕರ್ತನು ಅವಿಧೇಯತ್ವವನ್ನು ಆತನು ದ್ವೇಷಿಸುವಂಥವನು, ಅದನ್ನು ಶಿಕ್ಷಿಸುವಂಥವನು ಆಗಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ಹಾಗಾದರೆ ನಾವೇನು ಅವಿಧೇಯತ್ವ ಮಾಡಿದ್ವಿ ಬ್ರದರ್? ನಾವೆಲ್ಲರೂ ವಿಧೇಯರಾಗಿದ್ದೀವಲ್ಲ ಅಂತ ಹೇಳ್ಬೋದು.
ನಮ್ಮಲ್ಲಿ ಅವಿಧೇಯತೆ ಇದೆ. ಏನದು ಅವಿಧೇಯತೆ? ಯಾವ ಅವಿಧೇಯತೆ ಇದೆ? ಬೇಕಾದಷ್ಟಿದೆ ಅವಿಧೇಯತೆಗಳು ಅಲ್ವಾ? ನಾವು ಮಾಡಬೇಕಾದದ್ದನ್ನು ಮಾಡದೇ ಹೋಗುವಾಗ ಏನಾಗ್ತದೆ? ಅದು ಅವಿಧೇಯತೆಯನ್ನು ತೋರಿಸುವಂಥದ್ದಾಗಿದೆ. ಅದು ಒಂದು ವೇಳೆ ಆರಾಧನೆ ಆಗಿರ್ಬೋದು, ಆರಾಧನೆಯಲ್ಲಿ ಅವಿಧೇಯತೆ, ಪ್ರಾರ್ಥನೆಯಲ್ಲಿ ಅವಿಧೇಯತೆ, ವಾಕ್ಯವನ್ನು ಓದುವುದರಲ್ಲಿ, ವಾಕ್ಯವನ್ನು ಧ್ಯಾನ ಮಾಡುವುದರಲ್ಲಿ ಅವಿಧೇಯತೆ, ಸಭೆಗೆ ಬರುವುದರಲ್ಲಿ ಅನೇಕ ಅವಿಧೇಯತೆಗಳು ನಮಗೆ ಒಂದು ವೇಳೆ ಕಾಣಿಸದೇ ಹೋಗಬಹುದು. ಆದರೆ ದೇವರು ಅದನ್ನು ಏನಂತೆ ಅದನ್ನು ಗ್ರಹಿಸಿಕೊಳ್ಳುವಂಥವನಾಗಿದ್ದಾನೆ. ದೇವರು ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥವನು ಆಗಿದ್ದಾನೆ ಎಂಬುವಂಥದ್ದನ್ನು ನಾವು ಈ ಮಧ್ಯಾಹ್ನದಲ್ಲಿ ಗ್ರಹಿಸಿಕೊಳ್ಳಬೇಕಾದದ್ದು ಅವಶ್ಯಕ ಆಗಿರ್ತದೆ. ಜ್ಞಾನೋಕ್ತಿ 21:2-3 ಓದಿ ಬ್ರದರ್. ಜ್ಞಾನೋಕ್ತಿ 21:2-3. ನೋಡ್ರಿ, ಯೆಹೋವನಿಗೆ ಏನಿಷ್ಟ? ನೀತಿ ನ್ಯಾಯಗಳು ಇಷ್ಟವಾಗಿದೆ. ನೀವು ಏನದು ನೀತಿ ನ್ಯಾಯಗಳು ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ದೇವರು ಕೊಟ್ಟ ಆಜ್ಞೆಗಳು, ದೇವರು ಕೊಟ್ಟ ನೀತಿ ವಿಧಿಗಳು, ದೇವರು ಕೊಟ್ಟ ನಿಬಂಧನೆಗಳು. ನೋಡ್ರಿ, ಇವೆಲ್ಲವೂ ನಾವು ಅನುಸರಿಸಲಿಕ್ಕೆ ನಮಗೆ ದೇವರು ಅವುಗಳನ್ನು ತನ್ನ ವಾಕ್ಯದಲ್ಲಿ ಬರೆದು ಆತನು ಕೊಟ್ಟಿರುತ್ತಾನೆ. ಅವುಗಳನ್ನು ನೋಡಿ ನಾವು ತಿಳ್ಕೊಂಡವರಾಗಿ ಪ್ರತಿ ಸಂದರ್ಭಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ನಾವು ಅದನ್ನು ಅನುಸರಿಸಿ ನಡೆಯಬೇಕೆಂಬುದು ದೇವರ ಅದು ಒಂದು ಆಜ್ಞೆ ಅದಾಗಿರುತ್ತದೆ. ನಾವು ಮಾಡದೇ ಹೋಗುವಾಗ ಏನಾಗ್ತದೆ? ಅವರ ಅವಿಧೇಯತೆ ಉಂಟಾಗ್ತದೆ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯ ತಿಳಿಸ್ತದೆ. ಯೆರೆಮೀಯ 7ನೇ ಅಧ್ಯಾಯ 22-23. ಯೆರೆಮೀಯ 7. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ. ಸ್ವಂತ ಆಲೋಚನೆಗಳನ್ನು ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂದಿರುಗಿಯೇ ಹೋದರು, ಮುಂದರಿಯಲಿಲ್ಲ. ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ಸಾಕು ಬಿಡಿ ಸಿಸ್ಟರ್. ನೋಡ್ರಿ, ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟು ಇಸ್ರಾಯೇಲರು ಮಾಡಿದಂಥ ಸಂಗತಿ ಏನು? ಅವಿಧೇಯತ್ವ ಸಂಗತಿಗಳು. ಕರ್ತನ ಮಾರ್ಗವನ್ನು ಅವರು ಅನುಸರಿಸಲಿಲ್ಲ. ಕರ್ತನ ನೀತಿ ನ್ಯಾಯಗಳನ್ನು ಅವರು ಅನುಸರಿಸದೆ ಹೋಗುವಾಗ ಕರ್ತನು ಅವರಿಗೆ ಹೇಳುವಂಥ ಮಾತನ್ನು ನೋಡ್ರಿ ಅಲ್ಲಿ ನಾವು ತಿಳ್ಕೊಳ್ಳುವಂಥವರು ನಾವಾಗಿದ್ದೇವೆ. ಬಸವನಗುಡಿಗೆ ಭಕ್ತರಾದ ನಮಗೂ ಕೂಡ ಅನೇಕ ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾನೆ. ನಾವು ಪ್ರತಿನಿತ್ಯದಲ್ಲಿ ಅನುಸರಿಸಿ ನಡೆಯಬೇಕಾದ ಕ್ರಿಸ್ತೀಯ ಜೀವಿತದ ಅಂಶಗಳನ್ನು ವಾಕ್ಯದಲ್ಲಿ ನಮಗುಂಟು. ಅದು ಅವುಗಳನ್ನು ನಾವು ಅನೇಕ ಸಾರಿ ನಾವು ಫಾಲೋ ಮಾಡದೇ ಹೋಗುವಾಗ ಅದು ಅವಿಧೇಯತ್ವಕ್ಕೆ ಅದು ಕಾರಣವಾಗುತ್ತದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಅವಶ್ಯಕವಾಗಿರ್ತದೆ. ಹಾಗಾದರೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ವಿಧೇಯತೆ ಎಂಬುವಂಥದ್ದು ಯಾವ ರೀತಿಯಲ್ಲಿ ಕಂಡುಬರುತ್ತದೆ ಎಂಬುವಂಥದ್ದನ್ನು ನಾವು ವಾಕ್ಯದಿಂದ ನೋಡಬಹುದು. ರೋಮ 6ನೇ ಅಧ್ಯಾಯ 16-17. ರೋಮ 6ನೇ ಅಧ್ಯಾಯ 16-17. ನಿಮ್ಮನ್ನು ಒಪ್ಪಿಸಿ ಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವುದೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲ್ಪಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಸಾಕು ಬಿಡಿ ಸಿಸ್ಟರ್. ನೋಡ್ರಿ, ಒಬ್ಬ ವಿಶ್ವಾಸಿ ಏನಾಗಿದ್ದಾನೆ? ಯಾವಾಗ ಆತನು ನಂಬಿಕೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡನೋ ಆವಾಗಲೇ ಆತನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾನೆ. ಏನಂತ? ಕ್ರಿಸ್ತನು ಏನಾಗಿದ್ದಾನೆ? ನನ್ನ ಒಡೆಯನಾಗಿದ್ದಾನೆ, ನನ್ನ ಕರ್ತನಾಗಿದ್ದಾನೆ ಎಂಬುದಾಗಿ ಆತನ ಅಂಗೀಕಾರ ಮಾಡಿಕೊಂಡವನಾಗಿ ಆತನಿಗೆ ವಿಧೇಯನಾಗಿ ಜೀವಿಸುವುದಕ್ಕೆ ತನ್ನನ್ನು ತಾನು ಕ್ರಿಸ್ತನ ದಾಸನನ್ನಾಗಿ ಆತನು ವಿಧೇಯತೆಗೆ ಆತನು ಒಪ್ಪಿಸಿಕೊಡುವಂಥವನು ಆತನಾಗಿದ್ದಾನೆ. ಹಾಗಾದರೆ ನಾವು ಅದನ್ನು ಮಾಡ್ತಾ ಇದ್ದೇವಾ? ಆ ವಿಧೇಯತೆಯನ್ನು ತೋರಿಸುತ್ತಾ ಇದ್ದೇವಾ ಎಂಬುದಾಗಿ ಹೇಳುವಾಗ ಅನೇಕ ಸಾರಿ ತೋರಿಸುವುದಿಲ್ಲ. ಹೇಗೆ ತೋರಿಸುವುದಿಲ್ಲ?
ನಾವು ಹೇಳ್ತೇವೆ ಎಲ್ಲ ಅನುಸರಿಸಿ ನಡ್ಕೊಂಡು ಬರ್ತಾ ಇದ್ದೇನೆ ಎಂಬುದಾಗಿ ಹೇಳ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಆತ್ಮೀಕ ವಿಚಾರದಲ್ಲಿ ನಾವು ಕರ್ತನಿಗೆ ವಿಧೇಯರಾಗದೇ ಹೋಗುವಂಥ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡ್ರಿ ನಾವು ವಾಕ್ಯದಿಂದ ಅನೇಕ ಸಾರಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. 1 ಪೇತ್ರ 1ನೇ ಅಧ್ಯಾಯ 22-23. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮವನ್ನು ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ವಿಜಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನೋಡಿ, ಅದು ವಿಧೇಯತೆ ಎಂಬುದಾಗಿ ಹೇಳುವಾಗ, ದೇವರಿಗೆ ವಿಧೇಯತೆಯನ್ನು ತೋರಿಸ್ತೇವೆ ಎಂಬುದಾಗಿ ಹೇಳುವಾಗ ನಾವು ವಾಕ್ಯದಲ್ಲಿ ನಾವು ನೋಡಿದಂತೆ ಏನಂತ ಉಂಟಲ್ಲಿ? ನಿಷ್ಕಪಟವಾದ ಸಹೋದರ ಸ್ನೇಹ ನಮ್ಮಲ್ಲಿ ಇರಬೇಕು, ಪ್ರೀತಿ ಇರಬೇಕು, ಅನ್ಯೋನ್ಯತೆ ಇರಬೇಕು. ನೋಡ್ರಿ, ಇವೆಲ್ಲವುಗಳು ನೋಡ್ರಿ ವಿಧೇಯತೆಯಲ್ಲಿ ಬರುವಂಥ ಅಂಶಗಳು ಅದು ಆಗಿರ್ತದೆ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದಂಥ ಅಂಶಗಳು ಅದು ಆಗಿರ್ತದೆ. ಇವುಗಳಲ್ಲಿ ನಾವು ಎಷ್ಟೋ ಫೇಲ್ಯೂರ್ ಆಗ್ತೀವಿ, ಹೇಳ್ತೇವೆ ನಾವು ಅಷ್ಟೇ. ಆದರೆ ಒಬ್ಬ ಸಹೋದರನ್ನು ನಾವು ಪ್ರೀತಿ ಮಾಡುವುದಿಲ್ಲ, ಸಹೋದರ ಸ್ನೇಹವನ್ನು ನಾವು ತೋರಿಸುವುದಿಲ್ಲ. ನಮ್ಮದೇ ಆದಂಥ ಒಂದು ಸೆಕ್ಲೂಷನ್ ಆದಂಥ ಲೈಫನ್ನು ನಾವು ನಡೆಸುತ್ತೇವೆ. ನಮ್ಮದೇ ಆದಂಥ ಒಂದು ಆಸಿಲೇಟ್ ಆದಂಥ ಗುಂಪಿನ ಜೊತೆಗೆ ಇದ್ದುಕೊಂಡು ಬೇರೆಯವರನ್ನು ನಾವು ನೆಗ್ಲೆಕ್ಟ್ ಆಗಿರುತ್ತೇವೆ. ಈ ಅನೇಕ ಸಭೆಗಳಲ್ಲಿ ಇಂಥ ಸ್ಥಿತಿಗತಿಗಳು ಎಷ್ಟೋ ಇರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ದೇವರು ನಮ್ಮನ್ನು ಕರೆದು ರಕ್ಷಿಸಿ ನಾವು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ನಂಬಿಕೆಗೆ ನಾವು ವಿಧೇಯರಾಗಿ ಕ್ರಿಸ್ತನಿಗೆ ದಾಸರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂತದೆ ಹೇಳಿದರೆ, ನಾವು ಇರ್ತಕ್ಕಂಥ ಒಡನಾಟದಲ್ಲಿ, ನಾವಿರ್ತಕ್ಕಂಥ ಅನ್ಯೋನ್ಯತೆಯಲ್ಲಿ ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸುತ್ತೇವೆ, ಒಬ್ಬರನ್ನೊಬ್ಬರನ್ನು ಅನ್ಯೋನ್ಯತೆಯಲ್ಲಿ ನಾವಿದ್ದೇವೆ, ನಿಷ್ಕಪಟವಾದಂಥ ಒಂದು ಪ್ರೀತಿ ನಮ್ಮಲ್ಲಿ ಇದೆ ಎಂಬುವಂಥದ್ದನ್ನು ನೋಡ್ರಿ ಈ ವಿಧೇಯತೆಯು ವ್ಯಕ್ತಪಡಿಸುವಂಥದ್ದು ಅದು ಆಗಿರುತ್ತದೆ. ಆದ್ದರಿಂದ ಪ್ರಿಯರೇ, ಸ್ಪಷ್ಟವಾಗಿ ಈ ಅಂಶಗಳನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು ಅವಶ್ಯಕ ಅದಾಗಿರ್ತದೆ. 1ನೇ ಯೋಹಾನ 4ನೇ ಅಧ್ಯಾಯ 11-12. 1ನೇ ಯೋಹಾನ 4ನೇ ಅಧ್ಯಾಯ. ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದೂ ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ನೋಡ್ರಿ, ದೇವರು ಏನಂತೆ? ದೇವರು ನಮ್ಮಲ್ಲಿದ್ದಾನೆ, ನೆಲೆಗೊಂಡಿದ್ದಾನೆ ಎಂಬುದಕ್ಕೇನು ಕಾರಣ? ಹೇಗೆ? ಒಬ್ಬರನ್ನೊಬ್ಬರು ನಾವು ಯಾಕಂದರೆ ನಾವು ದೇವರನ್ನು ನೋಡಿಲ್ಲ, ಆದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಯಾರು ನೆಲೆಗೊಂಡಿರುವಂಥವರು? ದೇವರ ಆತ್ಮನು, ಆತನು ದೇವರೇ, ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಏನಾಗಬೇಕು? ನಾವು ಆತನಿಗೆ ವಿಧೇಯರಾಗಬೇಕು. ಹೇಗೆ? ಪವಿತ್ರಾತ್ಮನು ಕೊಡುವಂಥ ಆ ಫಲಗಳು ನಮ್ಮ ಜೀವಿತದಲ್ಲಿ ಅವುಗಳು ಕಂಡು ಬರಬೇಕು. ಎಲ್ಲಿ ಓದ್ತೇವೆ? ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ಅಲ್ವಾ? ಎಲ್ಲಿಂದ ಪ್ರಾರಂಭವಾಗುತ್ತದೋ? ಏನು? ಪ್ರೀತಿ. ಅದೇ ಮೊದಲನೇದು ಪ್ರೀತಿ, ಆಮೇಲೆ ನಂಬಿಕೆ. ನೋಡ, ಅದನ್ನೆಲ್ಲ ನಾವು ಸ್ವಲ್ಪ ಅನಲೈಸ್ ಮಾಡಬೇಕು. ಇದೆಲ್ಲ ನಮಗೆ ಹೇಳಿರ್ತಕ್ಕಂಥದ್ದು, ವಿಶ್ವಾಸಿಗೆ ಹೇಳಿರ್ತಕ್ಕಂಥದ್ದು. ಇವುಗಳನ್ನು ನಾವು ಓದುವಾಗ ಇದರಲ್ಲಿ ಯಾವ್ದು ನನ್ನಲ್ಲಿ ಇದೆ, ಯಾವುದಿಲ್ಲ ಅನ್ನೋದನ್ನು ನಾವು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಅದು ಅವಶ್ಯಕತೆ ಇದೆ. 9 ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಯಾಗಿದ್ದು ನಮ್ಮಲ್ಲಿ ಆತನು ಉಂಟು ಮಾಡುವ ಆ ಫಲಗಳನ್ನು ನಾವು ನೋಡುವಾಗ ಏನಂತೆ? ಅದರ ಪ್ರಕಾರವಾಗಿ ನಡ್ಕೊಂಡು ನಾವು ಬರುವಾಗ ಏನದರ ಅರ್ಥ? ನಾವು ದೇವರಿಗೆ ವಿಧೇಯರಾಗಿದ್ದೇವೆ ಎಂಬುವಂಥದ್ದನ್ನು ತೋರಿಸ್ತದೆ. ವಿಧೇಯರಾಗಿದ್ದೇವೆ ಎಂಬುದಾಗಿ ಹೇಳಿದ್ರೆ ಒಂದು ದೊಡ್ಡ ನಮಸ್ಕಾರ ಮಾಡಿಬಿಟ್ಟು ವಿಧೇಯನಾಗಿದ್ದೇನೆ ಎಂಬುದು ಅದಲ್ಲ. ವಿಧೇಯತೆ ಎಂಬುದಾಗಿ ಹೇಳುವಾಗ ದೇವರಾತ್ಮನು ನಮ್ಮಲ್ಲಿ ತುಂಬಿಸತಕ್ಕಂಥ ದೇವರಾತ್ಮನ ಫಲಗಳನ್ನು ನಾವು ನಮ್ಮದನ್ನಾಗಿ ಮಾಡಿಕೊಂಡವರಾಗಿ ನಾವು ಸಹೋದರರ ಪ್ರೀತಿ, ಅನ್ಯೋನ್ಯತೆ, ನಂಬಿಕೆ, ಕ್ಷಮೆ, ದಮೆ, ತಾಳ್ಮೆ ಇವೆಲ್ಲವುಗಳಲ್ಲಿ ಹುದುಗಿದವರಾಗಿ ಏನಾಗಬೇಕು? ಇದೆಲ್ಲವನ್ನು ನಾವು ವ್ಯಕ್ತಪಡಿಸುವಂಥದ್ದು ಅದು ವಿಧೇಯತೆಯನ್ನು ಸೂಚಿಸುವಂಥದ್ದು ಅದು ಆಗಿರುತ್ತದೆ. ಹಾಗಾದರೆ ಪ್ರಿಯರೇ, ಸ್ಪಷ್ಟವಾಗಿ ಈ ಅಂಶಗಳನ್ನು
ನಾವು ಗ್ರಹಿಸಿಕೊಳ್ಳೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ತೋರಿಸಿದ ವಿಧೇಯತೆ ಈ ಲೋಕಕ್ಕೆ, ಆತನು ಪರಲೋಕದಿಂದ ಬಂದು ಭೂಲೋಕದವರೆಗೆ ಆತನು ಮರಣ ಹೊಂದಿ ಜೀವಿಸಿ ಮರಣ ಹೊಂದಿ ಆತನು ಪುನರುತ್ಥಾನ ಹೊಂದಿ ತಂದೆಯ ಬಳಿಗೆ ಹೋಗುವವರೆಗೆ ಆತನು ತೋರಿಸಿದಂಥ ವಿಧೇಯತೆ ಕುರಿತಾಗಿ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಫಿಲಿಪ್ಪಿ 2ನೇ ಅಧ್ಯಾಯ 5-8, ಫಿಲಿಪ್ಪಿ 2, 5-8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನೋಡ್ರಿ, ಆತನು ತನ್ನ ತಂದೆಯಾದ ದೇವರಿಗೆ ತೋರಿಸಿದಂಥ ವಿಧೇಯತೆ. ಆತನು ಯಾವ ಒಂದು ಮಾತನ್ನಾದರೂ ಆಡದೆ ಆತನು ತನ್ನ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಎಲ್ಲ ವಿಷಯಗಳಲ್ಲಿ ಆತನು ಏನು ಮಾಡಿದನು, ಆತನನ್ನು ತೆಗೆದುಕೊಂಡು ಹೋಗಿ ಎಲ್ಲರ ಮುಂದೆ ನಿಲ್ಲಿಸಿದರು. ಕಾಯಫನ ಮುಂದೆ, ಪ್ರತಿಯೊಬ್ಬ ಅಧಿಕಾರಿಗಳ ಮುಂದೆ, ಎಲ್ಲರ ಮುಂದೆ ನಿಲ್ಲಿಸಿದಾಗ ಒಂದು ಮಾತನ್ನಾದರೂ ಕೂಡ ಯೇಸು ಸ್ವಾಮಿ ಆಡಲಿಲ್ಲ. ಯಾಕೆ? ತಂದೆಯಾಗಲೇ ವಿಧೇಯತೆಯನ್ನು ತೋರಿಸಿಬಿಟ್ಟಿದ್ದಾನೆ ಆತನು. ನನ್ನ ಕೆಲಸವನ್ನು ನಾನು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೇನೆ, ತಂದೆಯ ಕಾರ್ಯವನ್ನು, ತಂದೆಯ ಕೆಲಸವನ್ನು ನಾನು ಪೂರ್ಣ ಮಾಡಿ ಹೋಗಬೇಕೆಂಬತಕ್ಕಂಥ ಆ ವಿಧೇಯತೆ ಆತನಲ್ಲಿದ್ದರಿಂದ ಆತನ ಎದುರುತ್ತರವನ್ನು ಎಲ್ಲೂ ಕೊಟ್ಟಿದ್ದನ್ನು ನಾವು ನೋಡಲಿಲ್ಲ. ಅಂತಹ ಒಂದು ವಿಧೇಯತೆಯನ್ನು ಕರ್ತನು ತೋರಿಸಿದನು ಅಲ್ವಾ? ಆತನ ಪದವಿಯನ್ನು ಆತನು ಬಿಟ್ಟು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ನಮ್ಮ ಪಕ್ಕದಲ್ಲಿ ಚರ್ಚ್ನಲ್ಲಿ ನಮ್ಮ ಸೀಟು ಅಂತ ಅದೇ ಸೀಟಲ್ಲಿ ಕೂರಬೇಕು. ಬೇರೆ ಯಾರಾದರೂ ಕೂತ್ಬಿಟ್ರೆ ಒಂದು ಸ್ವಲ್ಪ ಮುಖನೇ ಚೇಂಜ್ ಆಗೋಯ್ತು, ಅವತ್ತು ಆರಾಧನೆ ಹೋಯಿತು ಅನ್ನಷ್ಟು ಮಟ್ಟಿಗೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಉಂಟು ಇಲ್ವಾ? ಇದೆ, ಅನೇಕ ಕಡೆಗಳಲ್ಲಿ ಈ ಥರ ಎಲ್ಲ ಇದೆ. ಅದರಿಂದ ಪ್ರಿಯರೇ, ನಮ್ಮಲ್ಲಿರ್ತಕ್ಕಂಥ ಆ ಸ್ವಾರ್ಥತೆ ಏನಿದೆಯಲ್ಲ ಅದನ್ನು ತೆಗೆದು ಹಾಕಬೇಕು. ಅದು ಆ ಹುಳಿಯನ್ನು ತೆಗೆದು ಹಾಕಬೇಕು. ನಾವು ಅದನ್ನು ಬಿಟ್ಟುಬಿಡಬೇಕು. ಪವಿತ್ರಾತ್ಮನು ಕೊಡೋ ಫಲಗಳೆಂಬ ಆ ಅದ್ಭುತವಾದಂಥ 9 ಅಂಶಗಳನ್ನು ನಾವು ಪಡೆದುಕೊಂಡವರಾಗಿ ನೋಡ್ರಿ ಆ ವಿಧೇಯತೆಯನ್ನು ನಮ್ಮ ಜೀವಿತದಲ್ಲಿ ನಾವು ವ್ಯಕ್ತಪಡಿಸಬೇಕು. ಇಬ್ರಿಯ 5:7-10. ಇಬ್ರಿಯ 5:7-10. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ನೋಡ್ರಿ, ಹೇಗೆ ವಿಧೇಯತೆಯನ್ನು ಯೇಸು ಸ್ವಾಮಿ ನೋಡಿ, ಯೇಸು ಸ್ವಾಮಿಗೂ ವಿಧೇಯತೆ ಕಲಿತುಕೊಳ್ಬೇಕಾಯಿತು. ಯಾಕೆ? ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದುಬಿಟ್ಟಿದ್ದಾನೆ. ಈ ಲೋಕಕ್ಕೆ ಬಂದ ಮೇಲೆ ಆತನಿಗೆ ಏನು ಬೇಕು? ಕರ್ತನ ಸಹಾಯ ಬೇಕು, ಕರ್ತನ ಶಕ್ತಿ ಬೇಕು, ದೇವರಾತ್ಮನ ನಡೆಸುವಿಕೆ ಆತನಿಗೂ ಕೂಡ ಈ ಭೂಲೋಕದಲ್ಲಿರುವಾಗ ಆತನಿಗೆ ಬೇಕಾಗಿತ್ತು. ಅದರಿಂದಲೇ ಏನು ಮಾಡ್ತಿದ್ದ ಯೇಸು ಸ್ವಾಮಿ? ಪ್ರತಿನಿತ್ಯದಲ್ಲಿ ಏನು ಮಾಡ್ತಿದ್ದ? ಪ್ರಾರ್ಥನೆ ಮಾಡ್ತಿದ್ದ. ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡ್ತಿದ್ದ. ಆತನಿಗೆ ಎಷ್ಟೋ ಕಷ್ಟ ಆಯಿತು. ಯಾಕಪ್ಪ ನನಗೆ ಒಂದು ಕಷ್ಟ, ಇಂಥ ಸಂಕಟ, ನಾನು ಏಕೆ ಈ ಶಿಲುಬೆಯ ಮರಣವನ್ನು ಅಪ್ಪಬೇಕು ಅನ್ನುವಂಥ ಸ್ಥಿತಿಗೆ ಬಂದಾಗ ಆತನು ಕರ್ತನಲ್ಲಿ ಬೇಡುತ್ತಾ ನೋಡ್ರಿ, ಕರ್ತನಿಂದ ಶಕ್ತಿಯನ್ನು ಪಡ್ಕೊಂಡವನಾಗಿ ಕರ್ತನಿಗೆ ವಿಧೇಯನಾಗಿ ತನ್ನ ಕರ್ತನು ಕೊಟ್ಟ ಕೆಲಸವನ್ನು ಮಾಡಲಿಕ್ಕೆ ಆತನು ಸಿದ್ಧನಾದನು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ತಿಳ್ಕೊಳ್ಳುತ್ತೇವೆ. ಮತ್ತಾಯನ ಸುವಾರ್ತೆ 26:39 ಮತ್ತು 42. ಮತ್ತಾಯನ ಸುವಾರ್ತೆ 26:39. ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. 42. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ನೋಡ್ರಿ, ಇಂಥ ಒಂದು ನೋಡ್ರಿ ಆ ವಿಧೇಯತೆಯನ್ನು ಆತನು ಕಾಪಾಡಿಕೊಳ್ಳಿಕ್ಕೋಸ್ಕರವಾಗಿ ಆತನು ತಂದೆಯಲ್ಲಿ ಬೋರಲು ಬಿದ್ದು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಇಂಥ ದೇವರಾದ ಯೇಸು ಕ್ರಿಸ್ತನಿಗೆ ಇಷ್ಟು
ಪ್ರಾರ್ಥನೆ ಬೇಕಾಗಿದ್ದಲ್ಲಿ ನಮಗೆಷ್ಟು ಬೇಕು? ವಿಶ್ವಾಸಿಗಳಂತ ನಾವು ವಿಧೇಯತೆಯನ್ನು ಕಲಿತುಕೊಳ್ಳಿಕ್ಕೆ ಎಷ್ಟರ ಮಟ್ಟಿಗೆ ಕರ್ತನನ್ನು ನಾವು ಪ್ರಾರ್ಥಿಸಬೇಕು, ಎಷ್ಟರ ಮಟ್ಟಿಗೆ ದೇವರಾತ್ಮನನ್ನು ಅನುಸರಿಸಿ ನಾವು ನಡೆಯಬೇಕಾದದ್ದು ಪ್ರಾಮುಖ್ಯವಾಗಿದೆ ಎಂಬ ಅಂಶವನ್ನು ನೋಡ್ರಿ ನಾವು ತಿಳ್ಕೊಳ್ಳುವಂಥವರು ನಾವು ಆಗಿದ್ದೇವೆ. ಕ್ರೈಸ್ತ ಜೀವಿತದ ಆ ವಿಧೇಯತೆ ಕುರಿತಾಗಿ ನಾವು ಅನೇಕ ವಾಕ್ಯಗಳಿಂದ ನಾವು ಕಲಿತುಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈ ಅವಿಧೇಯತೆಯ ಮೂಲ ನಾವಾಗಲೇ ನೋಡಿದೆವು ಅಲ್ವೇ? ಅವಿಧೇಯತೆ ಯಾವ ರೀತಿ ಈ ಲೋಕಕ್ಕೆ ಬಂತು ಎಂಬುದಾಗಿ ಇದು ಆದಿಕಾಂಡ 3ನೇ ಅಧ್ಯಾಯ 1-13 ನೀವು ಓದ್ತಾ ಬರುವಾಗ ಅಲ್ಲಿ ಸೈತಾನನು ತಂದಂಥ ಆ ಒಂದು ಶೋಧನೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಸೈತಾನನು ಆದಾಮನನ್ನು ನೋಡ್ರಿ, ಆತನು ದೇವರಿಗೆ ಅವಿಧೇಯನಾಗಬೇಕು ಎಂಬ ಉದ್ದೇಶದಿಂದ ನೋಡ್ರಿ ಆತನನ್ನು ಶೋಧಿಸುವಂಥವನು ಆತನಾಗಿರ್ತಾನೆ. ಈ ಅವಿಧೇಯತೆ ಹೇಗೆ ಬರ್ತದೆ? ಶೋಧನೆಯ ಮುಖಾಂತರವಾಗಿ ನೋಡ್ರಿ ಅದು ಬರುವಂಥದ್ದು ಅದು ಆಗಿರುತ್ತದೆ ಅಲ್ವೇ? ಅನೇಕ ಶೋಧನೆಗಳು ಬರ್ತದೆ. ಏನು? ಆರಾಧನೆಗೆ ಹೋಗಬೇಕು, ಆದರೆ ಶೋಧನೆ ಏನದು? ಶೋಧನೆ ಹೋಗೋದು ಬೇಡ, ಬೇರೆ ಬೇರೆ ಇರ್ತವಲ್ಲ ದೇಹದ ಪರಿಸ್ಥಿತಿಗತಿಗಳು, ಹೊಟ್ಟೆ ನೋವು, ತಲೆನೋವು, ಆ ನೋವು, ಈ ನೋವು, ಬೇರೆ ಕೆಲಸ. ಇವತ್ತು ಕೆಲಸಕ್ಕೆ ಹೋಗದೆ ಹೋದರೆ, ಅಂಗಡಿ ತೆಗೆದೇ ಹೋದರೆ ಅಯ್ಯೋ ದುಡ್ಡು ಲಾಸ್ ಆಗಿಬಿಡ್ತದೆ, ಅದಾಗ್ತದೆ, ಇದಾಗ್ತದೆ, ಇಂಥವೆಲ್ಲ ಸೇರಿಕೊಂಡು ಏನಾಗ್ತದೆ ಅಂದರೆ ಅವರು ಈ ಕಡೆ ಬಂದರೆ ಆರಾಧನೆ ಮಾಡೋದಿಲ್ಲ, ಆ ಕಡೆ ಹೋದರೆ ಅದು ಇಲ್ಲ. ಆ ಒಂದು ಸ್ಥಿತಿಗೆ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮಾಡ್ತದೆ. ಆದರೆ ವಿಶ್ವಾಸಿ ಏನು ಗೊತ್ತಾ? ಮೊದಲನೇದಾಗಿ ಕರ್ತನಿಗೆ ವಿಧೇಯನಾಗಬೇಕು. ಏರೋಪ್ಲೇನನ್ನು ಕಂಡುಹಿಡಿದು ಇವ್ರನ್ನ ಬ್ರದರ್ ನೋಡ್ಕೊಂಬಂದ್ರಲ್ಲ, ಅದನ್ನ ಹಾಕಿದ್ರಲ್ಲ ಅಲ್ವಾ? ರೈಟ್ ಬ್ರದರ್ಸ್ ಅವರು ಮೊದಲನೇ ಏರೋಪ್ಲೇನನ್ನು ಕಂಡುಹಿಡಿದಂಥವ್ರು. ಅವರು ಏನು ಮಾಡಿದ್ರಂತೆ, ಎಲ್ಲ ಕಡೆ ಹೋಗಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ರು. ಆಗ ಸ್ಪೇನ್ ದೇಶದ ರಾಜ ಅವರಿಗೆ ತಿಳಿಸಿದಂತೆ, ನಾನು ಬರ್ತಾ ಇದ್ದೇನೆ, ದಯವಿಟ್ಟು ನೀವು ನಮಗೋಸ್ಕರವಾಗಿ ನೀವು ಅದನ್ನು ಹಾರಿಸ್ಬೇಕು, ನಾನು ನೋಡಬೇಕು ಅದನ್ನು ಅಂತ. ಅವತ್ತು ಸಂಡೇ ಆದುದರಿಂದ ಅವರು ಸ್ಟ್ರೈಟ್ ಅವೇ ರಾಜನಿಗೆ ಹೇಳಿದ್ರಂತೆ, ನಾವು ಇದು ಫ್ಲೈಟನ್ನು ಹಾರಿಸಿದ್ಲೇ ಅಂತ. ಯಾಕೆಂದರೆ ನಾವು ಕರ್ತನನ್ನು ಆರಾಧಿಸಬೇಕು, ನಮ್ಮ ದೇವರನ್ನು ಆರಾಧಿಸಬೇಕು. ಆರಾಧನೆಗೋಸ್ಕರವಾಗಿ ನಾವು ಆ ಸಂಡೆಯನ್ನು, ಆ ಭಾನುವಾರವನ್ನು, ವಾರದ ಮೊದಲನೇ ದಿವಸವನ್ನು ನಾವು ಮುಡುಪಾಗಿಟ್ಟಿದ್ದೇವೆ ಎಂಬುದಾಗಿ ಅವರು ಹೇಳಿದ್ರಂತೆ. ಆದ್ದರಿಂದ ಪ್ರಿಯರೇ, ವಿಶ್ವಾಸಗಳಾದಂಥ ನಾವು ತಿಳ್ಕೊಳ್ಬೇಕಾದಂಥ ಅಂಶ ಹೇಳುವುದಾದರೆ ಕರ್ತನನ್ನು ಗೌರವಿಸಿರಿ, ಕರ್ತನನ್ನು ಪ್ರೀತಿಸಿರಿ, ಕರ್ತನನ್ನು ಮೊದಲನೇದಾಗಿ ನಾವು ಸನ್ಮಾನಿಸಬೇಕು. ಅದು ನೋಡ್ರಿ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಏಳಿಗೆಯನ್ನು ತರುವಂಥದ್ದಾಗಿದೆ ಮತ್ತು ಅವನ ಜೀವಿತದಲ್ಲಿ ಅನೇಕ ರೀತಿಯ ಜ್ಞಾನ, ತಿಳುವಳಿಕೆ, ಅಭಿವೃದ್ಧಿಯನ್ನು ನೋಡ್ರಿ ತರುವಂಥದ್ದು ಅದಾಗಿದೆ ಎಂಬುದರಲ್ಲಿ ಯಾವ ಒಂದು ಸಂದೇಹ ಇಲ್ಲ. ಅವಿಧೇಯತೆಯನ್ನು ನಾವು ತೋರಿಸುವಾಗ ನಮ್ಮ ಜೀವಿತಕ್ಕೆ ನಷ್ಟ ಉಂಟಾಗ್ತದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. ಆದಾಮನು ಎಷ್ಟು ದೇವರು ಅವನನ್ನು ಆತ್ಮೀಕ ಮನುಷ್ಯನನ್ನಾಗಿ ಉಂಟು ಮಾಡಿದನು. ಆ ಒಂದು ಅದ್ಭುತವಾದಂಥ ಆ ಪರಲೋಕಕ್ಕೆ ಹೋಲಿಕೆಯಾದಂಥ ಆ ಏದೇನ್ ತೋಟದಲ್ಲಿ ಅವನನ್ನು ಇಟ್ಟು ಅಲ್ಲಿ ಎಲ್ಲ ರೀತಿಯಲ್ಲಿ ಅವನಿಗೆ ಸೌಕರ್ಯಗಳನ್ನು ಕೊಟ್ಟು ಅದ್ಭುತವಾದಂಥ ಆತ್ಮೀಕ ಜೀವಿತವನ್ನು ದೇವರ ಒಟ್ಟಿಗಿನ ಒಡನಾಟದೊಡನೆ ಅವನು ಜೀವಿಸುತ್ತಾ ಅನ್ಯೋನ್ಯತೆಯಲ್ಲಿ ಬದುಕುತ್ತಾ ಇರುವಾಗ ಸೈತಾನನ್ನು ತಂದು ಹಾಕಿದ ನೋಡ್ರಿ. ಎಂಥ ಒಂದು ಶೋಧನೆಯನ್ನು ಅವನು ತಂದಿದ್ದರಿಂದ ಆತನು ಪಾಪ ಮಾಡಿದ್ದರಿಂದ ಲೋಕದ ಎಲ್ಲ ಜನರು ಪಾಪಿಗಳಾದರೆಂಬುವಂಥದ್ದನ್ನು ನಾವು ವಾಕ್ಯದಿಂದ ತಿಳ್ಕೊಳ್ಳುವಂಥವರು ನಾವಾಗಿದ್ದೇವೆ. ಹಾಗಾದರೆ ವಿಶ್ವಾಸಿಗಳಾದ ನಮಗೆ ಸಿಗುವಂಥ ಪಾಠ ಏನೆಂಬುದಾಗಿ ಹೇಳುವಾಗ, ಸೈತಾನನಿಂದ ಶೋಧನೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ಯೇಸುಸ್ವಾಮಿ ಅದೇ ಮಾಡಿದ್ದು. ಯೇಸುಸ್ವಾಮಿಯನ್ನು ಶೋಧನೆಗೆ ಆತನು ಒಳಪಡಿಸಿದಾಗ ಯೇಸುಸ್ವಾಮಿ ಏನು ಮಾಡಿದರು? ದೇವರ ವಾಕ್ಯವನ್ನು ಆತನು ತಿಳಿಸಿದನು. ಪವಿತ್ರಾತ್ಮ ಭರಿತನ ಅಲ್ಲಿ ನೋಡ್ರಿ ಇದೆ ಏನಂತಿದೆ? ಪವಿತ್ರಾತ್ಮ ಭರಿತನಾಗಿ ಯೇಸುಸ್ವಾಮಿ ಏನು ಮಾಡಿದ? ದೇವರ ವಾಕ್ಯವನ್ನು ಆತನಿಗೆ ತಿಳಿಸಿದನು. ಇದು ಹಿಂಗೆ ಹೇಳಿದೆಯಪ್ಪ, ನಾನು ಅದನ್ನೇ ಅನುಸರಿಸಬೇಕು, ಅದಕ್ಕೆ ನಾನು ವಿಧೇಯನಾಗಿರಬೇಕು. ಈ ರೀತಿಯಲ್ಲಿ ಉಂಟು ದೇವರ ವಾಕ್ಯ ಎಂಬುದಾಗಿ ಆತನಿಗೆ ವಿಧೇಯತೆಯನ್ನು ತಿಳಿಸುತ್ತಾ ಬಂದದ್ದನ್ನು ನಾವು ನೋಡುವಂಥವರು ನಾವಾಗಿದ್ದೀವಿ. ಆದ್ದರಿಂದ ಪ್ರಿಯರೇ, ಸ್ಪಷ್ಟವಾಗಿ ಈ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಜೇಮ್ಸ್ ಯಾಕೋಬ 1ನೇ ಅಧ್ಯಾಯ 13-15 ಹಾಗೆ ಚಿಂತಿಸದೆ ನಾವೇನು ಮಾಡಬೇಕಂತೆ? ದೇವರ ಆತ್ಮನನ್ನು ಅನುಸರಿಸಿ ನೋಡ್ರಿ ನಾವು ನಡೆಯುವಂಥದ್ದು ಅದು ಪ್ರಾಮುಖ್ಯವಾದ
ಸಂಗತಿಯಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಹಾಗಾದರೆ ಅವಿಧೇಯತೆ ಹೇಗೆ ಅದು ಬರುತ್ತದೆ ಎಂಬುದಾಗಿ ಹೇಳುವಾಗ ಅದು ಶೋಧನೆಯ ಮುಖಾಂತರವಾಗಿ ಅದು ಬರುವಂಥದ್ದಾಗಿದೆ ಮತ್ತು ಆಶಾಪಾಶಗಳ ಮುಖಾಂತರವಾಗಿ ಅದು ಬರುವಂಥದ್ದು ಅದು ಆಗಿರುತ್ತದೆ. ಆಮೇಲೆ ಇನ್ನೊಂದು ಅಂಶವನ್ನು ನಾವು ನೋಡ್ತೇವೆ. ನಾವು ಅರಣ್ಯಕಾಂಡ 20ನೇ ಅಧ್ಯಾಯ 7-8 ಓದಿ. ಅರಣ್ಯಕಾಂಡ 20:7-8. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕೊಡಬಹುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ, ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ನೋಡ್ರಿ, ಅಲ್ಲಿ ಅವಿಧೇಯತೆ ಬಂದ್ಬಿಡ್ತು. ಹೇಗೆ ಬಂತಲ್ಲಿ ಅವಿಧೇಯತೆ? ದೇವರು ಹೇಳಿದಂಥ ಆಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ಅವನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಅದನ್ನು ಏನು ಮಾಡಿದ? ಅಲ್ಲೇನಾಯಿತು? ದೇವರು ಏನು ಹೇಳಿದರು? ಕೋಲ್ ತಗೋ, ಆದರೆ ಒಡಿ ಅಂತ ಹೇಳಿಲ್ಲ ದೇವರು. ಆಜ್ಞಾಪಿಸಿದ ಅಷ್ಟೇ. ನೀನು ಆಜ್ಞಾಪಿಸು, ಬಾಯಲ್ಲಿ ಹೇಳ್ಬಿಡು ಅಷ್ಟೇ ಅಂತ ಹೇಳಿ. ಆದರೆ ಅವನೇನು ಮಾಡಿ, ಯಾಕೆ ಗೊತ್ತಾ? ಅವನ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ? ಮೋಸಸ್ ಪರಿಸ್ಥಿತಿ, ಆಗ ಮೋಶೆ ಪರಿಸ್ಥಿತಿ. ಅವನು ಈ ಕಡೆ ಜನರು, ಈ ಕಡೆ ದೇವರು, ಆ ಮಧ್ಯದಲ್ಲಿ ಅವನು ಸಿಕ್ಕಿ ಹಾಕಿಕೊಂಡವನಾಗಿ ಅಲ್ಲೇನಾಗಿತ್ತು? ಅವನನ್ನು ಜನರು ಹಾಕ್ಕೊಂಡು ರುಬ್ತಾ ಇದ್ರು. ಏನು ಓದಿಯಲ್ಲಿ ಇಲ್ಲಿದೆ 4:5, ವಚನ 4:5. ನೀವು ಯೆಹೋವನ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳು ಕಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯೋದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು. ಅವ್ರೇನ್ ಮಾಡಿದ್ರು? ಇದೆಲ್ಲ ಹೇಳುತ್ತಾ ಗೊಣಗಿದರು. ಅವ್ರೇನ್ ಮಾಡಿದ್ರು? ವಿವಾದಕ್ಕೆ ವಿವಾದ ಮಾಡಿದರು. ಮೋಸೆ ಸಂಗಡ ಎಂಬುದನ್ನು ನಾವು ನೋಡ್ತೀವಿ. ಇದರಿಂದ ಅವನಿಗೇನಾಗಿತ್ತು? ಫುಲ್ ತಲೆ ಕೆಟ್ಟೋಗಿತ್ತು. ಅವನು ನೋಡ್ರಿ, ಒಂದು ಕಡೆ ಜನರು ರೆಬಿಲಿಯಸ್ ನೇಚರ್, ಆ ಜನರ ರೆಬಿಲಿಯಸ್ ನೇಚರ್ ಆಗಿತ್ತು, ಉಲ್ಲಂಘನೆ ಅದಾಗಿತ್ತು. ಈ ಕಡೆ ದೇವರು ಅವನಿಗೆ ಕೊಟ್ಟಂಥ ಆಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ಅವನ ವಿಧೇಯತೆಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಆದರೆ ಈ ಎಲ್ಲ ಸಂಗತಿಗಳನ್ನು ಅವನು ತನ್ನ ಮನಸ್ಸಿನಲ್ಲಿ, ತನ್ನ ಹೃದಯದಲ್ಲಿ ಇಟ್ಟುಕೊಂಡವನಾಗಿ ಏನು ಮಾಡ್ದ ನೋಡ್ರಿ? ಅಲ್ಲೇನು ಮಾಡ್ದ ನೋಡ್ರಿ? ಅವನು 11-12 ಅಲ್ಲಿ ಬರ್ತಾ ಇದೆ ನೋಡ್ರಿ. ಅವ್ರಿಗೆ ಬೈದ, ಅಲ್ಲಿ ಬೈಕೊಂಡು, ದ್ರೋಹಿಗಳೇ ಕೇಳಿರಿ, ಎತ್ತು ಹೊಡೆದ. ನೋಡಿ, ಅಲ್ಲಿ ಅವಿಧೇಯತೆ ಉಂಟಾಗೋಯ್ತು. ಅಂದರೆ ನಷ್ಟ ಯಾರಿಗಾಗಿದ್ದು? ಅವರೇನೋ ನೀರು ಬಂತು ಕುಡಿದ್ರು, ಆ ವಿಚಾರ ಬೇರೆ. ಆದರೆ ಮೋಶೆ ಏನಾಯಿತು? ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರಿಂದ, ದೇವರ ಆಜ್ಞೆಗೆ ಅವಿಧೇಯನಾದುದರಿಂದ ಅವನು ಕಾನಾನ್ ದೇಶವನ್ನು ನೋಡಲೇ ಇಲ್ಲ. ನೋಡಿ, ಎಂತಹ ಪರಿಸ್ಥಿತಿ ಒಬ್ಬ ವಿಶ್ವಾಸಿಗೆ ಬರುವಂಥದ್ದನ್ನು ನಾವು ಅವಿಧೇಯತೆಯು ನಮ್ಮ ಜೀವಿತದಲ್ಲಿ ತರುವಂಥ, ನಮ್ಮ ಆತ್ಮೀಕ ಜೀವಿತಕ್ಕೆ ಆಗುವಂಥ ನಷ್ಟದ ಕುರಿತಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ನಾವು ವಿಧೇಯತೆಯನ್ನು ತೋರಿಸದೇ ಹೋದರೆ, ನಮ್ಮಲ್ಲಿ ವಿಧೇಯತೆ ಇಲ್ಲದೆ ಹೋದರೆ, ಲ್ಯಾಕ್ ಆಫ್ ಎವಿಡೆನ್ಸ್, ಲ್ಯಾಕ್ ಆಫ್ ಒಬೀಡಿಯನ್ಸ್, ಅದು ಏನಾಗ್ತದೆ ಎಂಬುದು ಕೆಲವು ಅಂಶಗಳನ್ನು ನೋಡಿ ಮುಗಿಸೋಣ. 1 ಸಮುವೇಲ 15:9-10. 1 ಸಮುವೇಲ 15:9-10. ಸೌಲನು ಇಸ್ರಾಯೇಲರು ಆಗಾಗನನ್ನು, ಮೇಲ್ತರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತಹ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ನೋಡ್ರಿ, ಅಲ್ಲಿ ಏನಾಯಿತು? ಇಲ್ಲಿ ಸೌಲನ ಕುರಿತಾಗಿ ನಾವು ನೋಡ್ತೇವೆ ಅಲ್ವಾ? ಸೌಲನು
ದೇವರು ಅವನಿಗೆ ಕೊಟ್ಟಂಥ ಆಜ್ಞೆಗೆ ಅವನು ವಿಧೇಯನಾಗಲಿಲ್ಲ. ಅವನೇನು ಮಾಡಿಬಿಟ್ಟ, ಭಾಳ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಏನು ಆ ಕುರಿ ದನ ಅವು ಇವುಗಳನ್ನೆಲ್ಲ ತಂದು ನಾವು ಕರ್ತನಿಗೆ ಯಜ್ಞವನ್ನು ಸಲ್ಲಿಸಲಿಕ್ಕೆ ಅದು ಬಹಳ ಸಹಾಯಕರವಾಗ್ತದೆ ಎಂಬುದಾಗಿ ಬಹಳ ಏನೋ ದೊಡ್ಡ ಕೆಲಸ ಮಾಡಿರೋನಾಗೆ ಅವನು ಬಂದು ಹೇಳಿಕೊಳ್ಳುವಾಗ ದೇವರು ನೋಡುವಂಥದ್ದು ತಾನು ಹೇಳಿದ ಮಾತಿಗೆ ನೀವು ವಿಧೇಯರಾಗಲೇಬೇಕು. ಗಾಡ್ ಈಸ್ ವೆರಿ ಪರ್ಟಿಕ್ಯುಲರ್, ಮೈನ್ಯೂಟ್ ಥಿಂಗ್ಸ್. ಅಂದರೆ ಸಣ್ಣ ಸಣ್ಣ ವಿಷಯದಲ್ಲಿ ದೇವರು ಬಹಳ ಪರ್ಟಿಕ್ಯುಲರ್ ಆಗಿ ನಮ್ಮನ್ನು ಪರೀಕ್ಷಿಸುವಂಥವನಾಗಿದ್ದಾನೆ ಎಂಬುವಂಥದ್ದು. ಅವನ ಜೀವಿತದಲ್ಲಿ ಏನಾಯಿತು? ಸೌಲನ ಜೀವಿತದಲ್ಲಿ ತಿರಸ್ಕಾರ ಉಂಟಾಯಿತು, ತಿರಸ್ಕೃತ ಬಂತು. ಹಿ ವಾಸ್ ರಿಜೆಕ್ಟೆಡ್. ಆತನು ರಾಜನಾದರೂ ಕೂಡ ಅವನ ಸ್ಥಾನವನ್ನು ನೋಡಿ ಅವನು ಕಳಕೊಂಡದ್ದನ್ನು ನಾವು ನೋಡುವಂಥವರು ನಾವು ಆಗಿರುತ್ತೇವೆ. 35ನೇ ವಚನ ಓದಿ. 35ನೇ ವಚನ. ಪೌಲನನ್ನು ಆರಿಸಿಕೊಂಡ ಉದ್ದೇಶ ತನ್ನ ದೇವರ ಉದ್ದೇಶದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ಅದು ಇಂಪ್ಲಿಮೆಂಟ್ ಆಗದೆ ಹೋದುದರಿಂದ ದೇವರು ಅದಕ್ಕೋಸ್ಕರವಾಗಿ ಪಶ್ಚಾತ್ತಾಪ ಪಟ್ಟನು, ಯಾಕೆ ಇವನಿಗೆ ಈ ಕೆಲಸ ಕೊಟ್ಟೆ ನಾನು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಹಾಗುಂಟಾ? ದೇವರು ನಮ್ಮನ್ನು ಆರಿಸಿಕೊಂಡವನಾಗಿ ನಮ್ಮನ್ನು ಕರೆದು ರಕ್ಷಿಸಿ ಒಂದು ಈ ವಿಶ್ವಾಸಿ ಎಂಬ ಈ ಒಂದು ಸ್ಥಾನದಲ್ಲಿ ಒಂದು ಸಭೆಯಲ್ಲಿ ನಮ್ಮನ್ನು ಇಟ್ಟು ನಮಗೆ ಬೇಕಾದಂಥ ಎಲ್ಲ ಕ್ರಿಸ್ತಿಯ ವರಗಳನ್ನು ದೇವರಾತ್ಮನ ವರಗಳನ್ನು ಆತನು ಕೊಟ್ಟು ನಮ್ಮನ್ನು ತನ್ನ ಮಹಿಮೆಗೋಸ್ಕರವಾಗಿ ತನ್ನ ಕಾರ್ಯಕ್ಕೋಸ್ಕರವಾಗಿ ವಿಧೇಯರಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಕರ್ತನು ನಮ್ಮನ್ನು ಕರೆದಿರುವಾಗ ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ನಾವು ವಿಧೇಯರಾಗಿದ್ದೇವೆ, ಕರ್ತನ ಮಾತನ್ನು ನಾವು ಕೇಳಿದ್ದೇವೆ ನೋಡಿ ಎಂಬುವಂಥ ಒಂದು ಪ್ರಶ್ನೆ ನೋಡ್ರಿ ಅದು ಉದ್ಭವಿಸುವಂಥದ್ದು ಅದು ಆಗಿರುತ್ತೆ. ಇಲ್ಲಿ ಹೋದರೆ ಏನಾಗ್ತದೆ ಗೊತ್ತಾ? ಪೌಲನಿಗೆ ಏನಾಯಿತು? ರಿಜೆಕ್ಷನ್, ತಿರಸ್ಕಾರ ಉಂಟಾಯಿತು. ಅವನನ್ನು ತಿರಸ್ಕರಿಸಿಬಿಟ್ಟ ದೇವರು. ಅದೇ ರೀತಿಯಲ್ಲಿ ಆಗುವಂಥದ್ದಾಗಿದೆ. ಒಂದು ವೇಳೆ ದೇವರು ನಿನ್ನನ್ನು ಕರೆದು ಆರಿಸಿಕೊಂಡು ನಿನಗೋಸ್ಕರವಾಗಿ ಕೊಟ್ಟಿರುವ ಕೆಲಸ, ಸೇವೆ ಮತ್ತು ಸಭಾ ಜವಾಬ್ದಾರಿ ಇದೆಲ್ಲವನ್ನು ನಾವು ನಿಭಾಯಿಸಿಕೊಂಡು ನಾವು ಕರ್ತನಿಗೆ ವಿಧೇಯರಾಗಿ ಹೋಗಬೇಕಾದರೆ ನೋಡ್ರಿ ಕರ್ತನ ಮಾತನ್ನು ನಾವು ಕೇಳಬೇಕು, ಅದನ್ನು ಅನುಸರಿಸಿ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ ಆಗಿರುತ್ತದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ಸ್ಪಷ್ಟವಾಗಿ ಈ ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ. ಎರಡನೇ ಅರಸು 18:12. ಎರಡನೇ ಅರಸು 18:12. ತಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದದ್ದು, ಆತನ ನಿಬಂಧನೆಯನ್ನು ಉಲ್ಲಂಘಿಸಿದ್ದು, ಆತನ ಸೇವಕನಾದ ಮೋಶೆಯ ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆದಿದ್ದು ಇದಕ್ಕೆ ಕಾರಣ. ಇಸ್ರಾಯೇಲರಿಗಾದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಏನಾಯಿತು? ಇಸ್ರಾಯೇಲ್ಯರು ದೇವರ ಮಾತನ್ನು ಕೇಳದೆ ಆತನ ಆಜ್ಞೆ ನಿಬಂಧನೆಗಳನ್ನು ಅನುಸರಿಸದೆ ಅವರು ದೇವರಿಗೆ ಅವಿಧೇಯರಾದ್ದರಿಂದ ದೇವರು ಏನು ಮಾಡಿದ? ಅವರನ್ನು ಸಹಿಸಿಕೊಳ್ಳ ಇದೆಲ್ಲವನ್ನು ನೋಡುತ್ತಾ 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 ಕಡೆಗೆ ಏನಾಯಿತು? ದೇವರು ಅವರು ತಮ್ಮ ದೇಶವನ್ನೇ ಬಿಟ್ಟು ಹೋಗುವಂಥ ಓಡಿ ಹೋಗುವಂಥ ಪರಿಸ್ಥಿತಿ ನೋಡ್ರಿ ಇಸ್ರಾಯೇಲರಿಗೆ ಉಂಟಾದನ್ನು ನಾವು ನೋಡ್ತೀವಿ. ಇವತ್ತಿಗೂ ಕೂಡ ದೇವರ ಮಾತಿಗೆ, ದೇವರ ಆಜ್ಞೆಗಳಿಗೆ ಅವಿಧೇಯರಾದುದರಿಂದ ಇಸ್ರಾಯೇಲ್ಯರು, ಯಹೂದಿಗಳು ಇವತ್ತಿನವರೆಗೂ ಅನೇಕರು ಇನ್ನೂ ಬೇರೆ ದೇಶಗಳಲ್ಲಿ ಅವರು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಚದರಿ ಹೋದದ್ದನ್ನು ನಾವು ನೋಡ್ತಿದ್ದೇವೆ ಅಲ್ವಾ? ದೇವರಿಗೆ ಅವರು ವಿಧೇಯರಾದುದರಿಂದ ನೋಡ್ರಿ ಮುಂದೆ ಬರುವಂಥ ಆ ಸಂಕಟ ಕಾಲದಲ್ಲಿ ಇಸ್ರಾಯೇಲ್ಯರು ಹಾದು ಹೋಗುವಂಥ ಸ್ಥಿತಿಗೆ ಬಂದಿದ್ದಾರೆ. ಯಾಕೆ ಗೊತ್ತಾ? ದೇವರು ಕಳಿಸಿದಂಥ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಅವರು ಅಂಗೀಕಾರ ಮಾಡಿಕೊಳ್ಳದೆ ಆತನು ಮೆಸ್ಸಿಯನೆಂಬುದಾಗಿ ಅದನ್ನು ನಂಬದೆ ಹೋದುದರಿಂದ ಅವರಿಗೇನು ಉಂಟಾಗಿದೆ? ನಾಳೆ ಮುಂದೆ ಬರುವಂಥ ಆ 7 ವರ್ಷಗಳ ಆ ಸಂಕಟ ಕಾಲದಲ್ಲಿ ನೋಡ್ರಿ ಅವರು ಹಾದು ಹೋಗುವಂಥ ನೋಡಿ ಸ್ಥಿತಿ, ಬಹಳ ಸಂಕಟವನ್ನು ಅನುಭವಿಸುವಂಥ ಸ್ಥಿತಿ ಅವರಿಗೆ ಉಂಟಾಗುತ್ತದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ನೋಡುವಂಥದ್ದು. ಬೇರೆ ನಮ್ಮನ್ನು ಕರ್ತನು ಕರೆದಿದ್ದಾನೆ, ಕರ್ತನು ಆರಿಸಿಕೊಂಡಿದ್ದಾನೆ, ಕರ್ತನು ನಮ್ಮನ್ನು ತನ್ನ ಸೇವಕರನ್ನಾಗಿ ಮಾರ್ಪಡಿಸಿದ್ದಾನೆ, ರೂಪಿಸಿದ್ದಾನೆ, ಸಭೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಆದ್ದರಿಂದ ನಾವು ಜವಾಬ್ದಾರಿಯುತವಾಗಿ ಏನು ಕರ್ತನು ನನಗೆ ಕೊಟ್ಟಿರುವಂಥ ಕಾರ್ಯ, ಕೆಲಸ, ಆ ಜವಾಬ್ದಾರಿ, ವಿಧೇಯತೆ ಯಾರಿಗೆ ಹೇಗೆ ನಾನು ತೋರಿಸಬೇಕೆಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿರುತ್ತದೆ ಎಂಬುವಂಥದ್ದನ್ನು ಈ ಮಧ್ಯಾಹ್ನದಲ್ಲಿ ನಾವು ತಿಳ್ಕೊಳ್ಳುವಂಥವರು ನಾವು ಆಗಿರಬೇಕು. ಅವಿಧೇಯತೆಯು ಅದು ಮರಣವನ್ನು ತರುವಂಥದ್ದಾಗಿದೆ. ಆದಾಮನಿಗೆ ಅದು ಮರಣವನ್ನು ತಂದದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಸ್ವಾರ್ಥಿಗೆ ಒಳಪಡದೆ
ಹೋದರೂ ಕೂಡ ಅವರಿಗೂ ಕೂಡ ನಿತ್ಯವಾದಂಥ ಮರಣ ಉಂಟಾಗುವಂಥದ್ದು ಅದು ಆಗಿರುತ್ತದೆ. ಎಲ್ಲಿ ಓದ್ತೀವಿ ಅದನ್ನು ನೋಡಿರಿ, ಅದು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15-16 ಓದಿ. ಮಾರ್ಕ 16:15-16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವನು. ಏನಪ್ಪ ದಂಡನೆ? ಪ್ರಕಟಣೆ 20:12-15. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಯಾರು ಇವರೆಲ್ಲ? ಯಾರು ಇವರು? ಅನ್ಬಿಲೀವರ್ಸ್. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೆ ಹೋದಂಥ ಅವರು ಮಾರ್ಕನ ಸುವಾರ್ತೆಯಲ್ಲಿ ಬರೆದ ಹಾಗೆ ನಂಬದೇ ಹೋದವರಿಗೆ ಏನಾಗ್ತದೆ? ದಂಡನೆ ಉಂಟಾಗ್ತದೆ. ಆ ದಂಡನೆ ನೋಡ್ರಿ, ಇಲ್ಲಿ ಅದು ಬರೆಯಲ್ಪಟ್ಟಿದೆ. ಏನಾಗ್ತದೆ ಅವರಿಗೆ? ಜೀವಬಾಧ್ಯರ ಪಟ್ಟಿ ಎಂಬತಕ್ಕಂಥ ಒಂದು ಪುಸ್ತಕವು ಅದು ತೆರೆಯಲ್ಪಟ್ಟಿತು. ಈಗ ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳುವಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರಿದೆ, ಬರೆದಿದೆ, ಅಟೆಂಡೆನ್ಸ್ ಇದೆ. ಕರ್ತನ ಅಟೆಂಡೆನ್ಸ್ ಆಗ್ತಾ ಇದ್ದಾನೆ. ಅಲ್ಲಿ ಅವತ್ತಿನ ದಿವಸ ಹೋದಾಗ ಅಲ್ಲಿ ಜೀವಬಾಧ್ಯರ ಪಟ್ಟಿ ತೆಗೆಯಲ್ಪಡ್ತದೆ. ಆಗ ನೋಡ್ರಿ, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿಲ್ಲವೋ, ಅವಿಶ್ವಾಸಿಗಳಾಗಿದ್ದಾರೋ, ಸುವಾರ್ತೆಯನ್ನು ನಂಬದೆ ಹೋದಂಥವರಿಗೆ ಏನಾಗ್ತದೆ? ಆ ನ್ಯಾಯ ತೀರ್ಪು ಅಲ್ಲಿ ಅವರಿಗೆ ಆಗ್ತದೆ. ಏನಾಗ್ತದೆ ಅವರಿಗೆ? ಏನಾಗ್ತದೆ ಕಡೆಗೆ? ಎರಡನೇ ಮರಣವೆಂಬತಕ್ಕಂಥ ಆ ಬೆಂಕಿ ಕೆರೆಗೆ ನೋಡ್ರಿ ಅವರನ್ನು ತಳ್ಳುವಂಥವರು ಅವರಾಗಿದ್ದಾರೆ. ಯಾತಕ್ಕೋಸ್ಕರವಾಗಿ? ಅವಿಧೇಯತೆಯಿಂದ ಬಂದ ಸುವಾರ್ತೆಯನ್ನು ನಂಬದೇ ಹೋದುದರಿಂದ ಉಂಟ ಅವಿಧೇಯತೆಗೆ ದೇವರು ಕೊಡ್ತಕ್ಕಂಥ ಪ್ರತೀಕಾರವನ್ನು, ದಂಡನೆಯನ್ನು ನಾವು ವಾಕ್ಯದಲ್ಲಿ ನೋಡುವಂಥವರು ನಾವು ಆಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಅಬ್ರಹಾಮನ ಜೀವಿತದಲ್ಲಿ ಆತನಿಗುಂಟಾದಂಥ, ಅವನು ಮಾಡಿದಂಥ ಅವಿಧೇಯತೆಯಿಂದ ಅವನೇ ಅನೇಕ ನಷ್ಟಕ್ಕೆ, ಕಷ್ಟಕ್ಕೆ, ಸಂಕಟಕ್ಕೆ ಅವನು ಸಿಕ್ಕಾಕಿಕೊಂಡಿದ್ದನ್ನು ನಾವು ನೋಡ್ತೇವೆ. ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬಿಟ್ಟ. ಅಲ್ಲಿ ಹೋಗಿ ಏನಾಯಿತು? ಅಲ್ಲಿ ತನ್ನ ಹೆಂಡತಿಯಾದ ಸಾರಳನ್ನು ಆತನು ತಂಗಿ ಎಂಬುದಾಗಿ ಹೇಳಬೇಕಾಯಿತು. ಹೆಂಡತಿ ಎಂಬುದಾಗಿ ಹೇಳದೆ ತಂಗಿ ಎಂಬುದಾಗಿ ಹೇಳಿ ಅವಳನ್ನು ಕರ್ಕೊಂಡು ಹೋಗಿ ಇದೆಲ್ಲ ಸಂಗತಿಗಳು ಉಂಟಾಯಿತು. ಯಾಕೆ? ದೇವರವನೇನು ಹೋಗುವಂತ ದೇವರು ಹೇಳಿಲ್ಲ, ಇವನೇ ಹೋಗಿದ್ದು ಅಲ್ವೇ? ಮನುಷ್ಯನು ಯಾವಾಗಲೂ ಅಷ್ಟೇ, ವಿಶ್ವಾಸಿಗಳು ನಾವು ದೇವರ ವಾಕ್ಯವನ್ನು ಅನುಸರಿಸದೆ, ದೇವರ ಮಾತನ್ನು ಕೇಳದೆ, ಪವಿತ್ರಾತ್ಮನಿಗೆ ವಿಧೇಯರಾಗದೆ, ಆತನ ಮಾತಿಗೆ ಕಿವಿಗೊಡದೆ ನಾವೇ ಮಾಡುವಂಥ ಅನೇಕ ಕೃತ್ಯಗಳಿಂದ ಏನುಂಟಾಗ್ತದೆ ನಮ್ಮ ಜೀವಿತದಲ್ಲಿ? ನಷ್ಟಗಳು, ಸಂಕಟಗಳು ನಮಗೆ ನಮ್ಮ ಜೀವಿತದಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ, ಅನೇಕ ಡ್ಯಾಮೇಜ್ಗಳು ಆಗುವಂಥ ಸ್ಥಿತಿಗತಿಗಳು ನಮ್ಮ ಜೀವಿತದಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಎಚ್ಚರಿಕೆಯನ್ನು ನಾವು ತಂದುಕೊಳ್ಳುವಂಥದ್ದು. ಅದಕ್ಕೆ ಯೆಹೋಶುವನಿಗೆ ಕರ್ತನು ಹೇಳಿದಂಥ ಮಾತು 1ನೇ ಅಧ್ಯಾಯ 7-8ರಲ್ಲಿ, ನೀನು ಏನು ಮಾಡಬೇಕಂತೆ? ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಕರ್ತನ ವಾಕ್ಯಕ್ಕೆ ವಿಧೇಯನಾಗಿರು. ಕರ್ತನ ಆಜ್ಞೆಗೆ ನಾವು ವಿಧೇಯರಾಗುವ ಏನಾಗ್ತದೆ ಗೊತ್ತಾ? ನಾವು ಎಡಕ್ಕಾಗಲಿ ಬಡಕ್ಕಾಗಲಿ ಹೋಗದೆ ಕರ್ತನ ಮಾತನ್ನು ನಾವು ಕೇಳಿ ಅದನ್ನು ಅನುಸರಿಸಿ ನಾವು ನಡೆಯುವಾಗ ಕರ್ತನು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ನೆಟ್ಟನೆಯ ಮಾರ್ಗದಲ್ಲಿ ಆತ ನಡೆಸುವಂಥವನು ಆಗಿದ್ದಾನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಮಗೆ ತಿಳುವಳಿಕೆ ಉಂಟಾಗ್ತದೆ. ಆಮೇಲೆ ಯೋನನು ಕೂಡ ಅದೇ ರೀತಿ ಮಾಡಿದ. ಯೋನ ಅಲ್ವಾ? ಪ್ರವಾದಿಯಾದ ಯೋನನನ್ನು ದೇವರು, ನೀನು ನಿನೆವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಪ್ಪ ಎಂಬುದಾಗಿ ಆತನನ್ನು ಕರೆದಾಗ ಅವನೇನು ಮಾಡಿದ? ತಾರ್ಷೀಷ್ ಅಂದರೆ ಎಲ್ಲಿದೆ ಅದು? ಈಗ ಅದು ತಾರ್ಷೀಷ್ ಅಂದರೆ ಸ್ಪೇನ್ ಅಂತ ಎಂಬುದಾಗಿ ಹೇಳ್ತಾರೆ.
ಹಾಂ, ಸ್ಪೇನ್. ಅದೆಲ್ಲಿದೆ ಇದೆಲ್ಲಿ ನೋಡ್ರಿ. ಅವನು ಅಲ್ಲಿ ತಾರ್ಷೀಷಿಗೆ ಹೋಗುವ ಹಡಗಿನಲ್ಲಿ ಹತ್ತಿ ಅವನು ಹೊರಟು ದೇವರಿಗೆ ಅವಿಧೇಯನಾದುದರಿಂದ ಅವನ ಜೀವಿತದಲ್ಲಿ ಏನೇನೆಲ್ಲ ಅನುಭವಿಸ್ಬೇಕಾಯಿತು ಅಲ್ವಾ? ದೇವರ ಸೇವಕ ಅಲ್ವಾ? ಆ ಮೀನಿನ ಹೊಟ್ಟೆ ಒಳಗೆ ಹೋಗಿ ಅಲ್ಲಿದ್ಕೊಂಡು ಏನೇನೆಲ್ಲ ಅನುಭವಿಸಿ ನೋಡ್ರಿ ಅವನು ಹೊರಕ್ಕೆ ಬರಬೇಕಾದಂಥ ಸ್ಥಿತಿಯು ಅದಾಗಿದ್ದು ಯಾತಕ್ಕೋಸ್ಕರವಾಗಿ ದೇವರಿಗೆ ವಿಧೇಯನಾಗದೆ ಅವಿಧೇಯತೆಯನ್ನು ತೋರಿಸೋದ್ರಿಂದ ಉಂಟಾಯಿತು. ಕಡೆಗೆ ದೇವರನ್ನು ಬಿಡಲಿಲ್ಲ, ಮತ್ತೆ ಕರ್ಕೊಂಡು ಬಂದು ಅವನನ್ನು ಹೋಗಿ ನಿನವೆಗೆ ಹೋಗಿ ಅವನು ಸುವಾರ್ತೆಯನ್ನು ಸಾರುವಂತೆ ನೋಡ್ರಿ ಅವನನ್ನು ನಡೆಸಿದನೆಂಬುವಂಥದ್ದನ್ನು ನಾವು ನೋಡ್ತೀವಿ. ವಿಶ್ವಾಸಿ ಅನೇಕ ಸಾರಿ ದೇವರಿಂದ ತಪ್ಪಿಸಿಕೊಂಡು ತನ್ನದೇ ಆದಂಥ ಕಾರ್ಯಗಳು, ತನ್ನದೇ ಆದಂಥ ಎಲ್ಲ ಕೆಲಸ ಕಾರ್ಯಗಳು, ತನ್ನದೇ ಆದಂಥ ಯೋಚನೆಗಳು, ತನ್ನದೇ ಆದಂಥ ಮಾರ್ಗಗಳನ್ನು ಅನುಸರಿಸಿ ಆತನು ಹೋಗುವಾಗ ಏನಾಗ್ತದೆ, ನೀನು ದೇವರಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯತೆ ಉಂಟಾಗೋದಿಲ್ಲ. ನೀನು ದೇವರಿಗೆ ಅವಿಧೇಯನಾಗಿ ಹೋಗುವಾಗ ಅನೇಕ ಸಾರಿ ನಷ್ಟವನ್ನು ಅನುಭವಿಸ್ತೇವೆ. ಮತ್ತೆ ದೇವರು ನಿನ್ನನ್ನು ಶಿಕ್ಷಿಸಿ ಮತ್ತೆ ವಾಪಸ್ ದೇವರು ಆತನ್ನು ಕರ್ಕೊಂಡು ಬರಬೇಕಾದಂಥ ಸ್ಥಿತಿ ವಿಶ್ವಾಸ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ಕೂಡ ಅದು ಉಂಟಾದದನ್ನು ನಾವು ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಆದ್ದರಿಂದ ಪ್ರಿಯರೇ, ಈ ಅಂಶಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಪೇತ್ರನ ಕುರಿತಾಗಿ ಕೂಡ ನಾವು ನೋಡ್ತೇವೆ. ಲೂಕ 5ನೇ ಅಧ್ಯಾಯ 4-6. ಪೇತ್ರ ಲೂಕ 5:4-6. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ನೋಡ್ರಿ, ಆ ಪೇತ್ರನು ಅವರ ಎಲ್ಲ ಪ್ರಯತ್ನವನ್ನು ಮಾಡಿ ಮೀನುಗಳು ಸಿಕ್ಕದೇ ಹೋದುದರಿಂದ ಒಂದು ರೀತಿಯಲ್ಲಿ ಅವನು ಫಸ್ಟ್ರೇಟ್ ಆಗಿ ಇರುವಂಥ ಸಂದರ್ಭದಲ್ಲಿ ಕರ್ತನು ಅವನಿಗೆ ನೀನು ಇಂಥ ಕಡೆ ಆಳವಾದ ಸ್ಥಳಕ್ಕೆ ಹಾಕೆಂಬುದಾಗಿ ಹೇಳಿದಾಗ ಅವನು ಮೊದಲನೇದಾಗಿ ಏನು ಹೇಳಿದ, ಈಗಾಗಲೇ ನಾವು ಟ್ರೈ ಮಾಡಿ ಬಿಟ್ಟಿದ್ದೀವಿ ಅಂತ. ಆದರೆ ಆತನು ಏನು ಮಾಡಿದ, ತಕ್ಷಣದಲ್ಲೇ ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಕರ್ತನ ಮಾತಿಗೆ ವಿಧೇಯನಾಗಿ ಅವನು ಅಲ್ಲಿ ಹಾಕಿದಾಗ ಎಷ್ಟು ಬಂತು, ತನ್ನ ದೋಣಿ ತುಂಬಿ ಬೇರೆಯವರನ್ನು ಕರೆದು ಅವರ ದೋಣಿಯನ್ನು ತುಂಬಿಸುವಂಥ ಅಷ್ಟರ ಮಟ್ಟಿಗೆ ನೋಡ್ರಿ ವಿಧೇಯತೆಯನ್ನು ತೋರಿಸುವಾಗ ಆಶೀರ್ವಾದ ಬಂದಂಥದ್ದನ್ನು ನಾವು ನೋಡುವಂಥವರು ನಾವಾಗಿದೆ. ದೇವರ ಮಾತಿಗೆ ನಾವು ಕಿವಿಗೊಡುವಾಗ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂಥವನು, ನಮ್ಮನ್ನು ನಡೆಸುವಂಥವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಸ್ಪಷ್ಟವಾದಂಥ ಮಾತಾಗಿದೆ. ಕಡೆಯದಾಗಿ ಆ ಚಾರಪ್ತಾ ಊರಿನ ಆ ವಿಧವೆ, ಅಲ್ಲಿ ಆಕೆ ಏನಾಯಿತು, ಎಲಿಯನು ಆಹಾಬನಿಗೆ ಶಿಕ್ಷೆ ಉಂಟಾಗಬೇಕೆಂಬುದಾಗಿ ಎಷ್ಟು ತಿಂಗಳು ಮಳೆ ಬರಬಾರ್ದು ಅಂತ ಹೇಳ್ದ, 3 ವರ್ಷ ಮಳೆ ಬರೋದಿಲ್ಲ, ಪುನಃ ಮತ್ತೆ ಹೇಳುವವರೆಗೂ ಮಳೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟ. ಆದರೆ ಅದರಲ್ಲಿ ಅವನು ಸೇರ್ಕೊಂಡಿದ್ದಾನೆ ಅದರಲ್ಲಿ ಅಲ್ವಾ? ಅವನಿಗೂ ನೀರು ಬೇಕಲ್ಲ ಕುಡಿಯೋಕ್ಕೆ, ಎಲ್ಲಿಂದ ನೀರು ಸಿಗ್ತದೆ ಮಳೆ ಬರದೆ ಹೋದರೆ ಆಗಿನ ಕಾಲದಲ್ಲಿ. ಆಗ ದೇವರು ನೋಡ್ರಿ ಅವನ ಹಿಂದ್ಗಡೆ ಇದ್ದಾನೆ. ನೀನು ಎಂಥ ಕೆರೀತ ಹಳ್ಳಕ್ಕೆ ಅಲ್ಲಿ ನೀರಿದೆ, ಅಲ್ಲಿ ಹೋಗಿ ಅಲ್ಲಿ ನೀರು ನಿನಗೆ ಸಿಗ್ತದೆ ಎಂಬುದಾಗಿ ಅವನನ್ನು ನಡೆಸಿದ. ಮತ್ತು ಇನ್ನೊಂದು ಅಂಶ ಏನು ಮಾಡಿದ, ಊಟಕ್ಕೋಸ್ಕರವಾಗಿ ಚಾರಪ್ತಾ ಊರಿನ ವಿಧವೆಯ ಬಳಿಗೆ ಅವನನ್ನು ಕಳುಹಿಸಿದ. ಅವಳು ಎಲ್ಲ ಏನೂ ಇಲ್ಲ, ಅವಳ ಹತ್ರ ಏನೂ ಇಲ್ಲ. ಒಂದು ಚೂರು ಮಡಿಕೆಯಲ್ಲಿ ಇರ್ತಕ್ಕಂಥ ಹಿಟ್ಟಲ್ಲಿ 2 ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ರೆ ಮುಂದಕ್ಕೆ ಏನೂ ಇಲ್ಲ, ಒಂದು ಮೊಗೆ ಎಣ್ಣೆ ಅಷ್ಟೇ. ಆಮೇಲೆ ಏನಾಗ್ತದೆ, ನಾವು ಸಾಯ್ಬೇಕಷ್ಟೇ ಹೊರತು ಬೇರೆ ಇನ್ನೇನೂ ಇಲ್ಲ. ಆದರೆ ಅವರಲ್ಲಿದ್ದಂಥ ವಿಧೇಯತೆ ಏನಾಗಿತ್ತು, ದೇವರ ಮಾತಿಗೆ ದೇವರು ತನ್ನ ಪ್ರವಾದಿಯಾದ ಎಲಿಯನ ಮುಖಾಂತರವಾಗಿ ಆಡಿದ ಮಾತಿಗೆ ಏನು ಮಾಡಿದ್ರು, ಅವರು ವಿಧೇಯರಾದ್ದರಿಂದ ಏನುಂಟಾಯ್ತು ಅವಳ ಜೀವಿತದಲ್ಲಿ ನೋಡ್ರಿ. ಆಕೆಯು ಎಲಿಯನಿಗೆ ಕೊಟ್ಟಂಥ ಆ ಒಂದು ಶುಶ್ರೂಷೆ, ಅದರ ಮುಖಾಂತರವಾಗಿ ಏನಾಯಿತು, ಮುಂದಕ್ಕೆ ಅವಳಿಗೆ ಸಿಕ್ಕಿದಂಥ ಆಶೀರ್ವಾದ, ಆ ಮೊಗೆಯಲ್ಲಿ ಎಣ್ಣೆಯು ತೀರಲೇ ಇಲ್ಲ ಎಂಬುವಂಥದ್ದನ್ನು ನಾವು ನೋಡುವಂಥವ್ರದಾಗಿ ದೇವರು ಆತನಿಗೆ ವಿಧೇಯರಾಗುವಾಗ ಕೊಡುವಂಥ ಆಶೀರ್ವಾದ ಅದು ಸಮೃದ್ಧಿಯಾದದ್ದು ಮಾತ್ರವಲ್ಲ. ಮುಂದಕ್ಕೆ ಓದುವಾಗ ಏನಾಗ್ತದಲ್ಲಿ, ಅವಳ ಮಗನು ಅವನು ಅಸ್ವಸ್ಥನಾಗಿ ತೀರಿಕೊಂಡ ಮೇಲೆ ಅಲ್ಲೇ ತೀರ್ಕೊಂಡು ಹೋದ. ಆಗ ಎಲಿಯನು ಅವನನ್ನು
ಅವನನ್ನು ಮುಟ್ಟಿ ವಾಸಿ ಮಾಡಿದಂಥದ್ದನ್ನು ಅಲ್ಲಿ ನಾವು ಓದುವಂಥವರಾಗಿದೆ. ಆಗ ಅವಳು ಏನಂತ ತಿಳ್ಕೊಂಡ್ಲು, ಆ ಲಾಸ್ಟಲ್ಲಿ ಅವಳು ಹೇಳ್ತಕ್ಕಂಥ ಮಾತನ್ನು ನಾವು ಅಲ್ಲಿ ಓದಬಹುದು. ಏನಂತಿದೆ ಅಲ್ಲಿ, ಆ ಮಗನು ಓದಿ ಅಲ್ಲಿ ಫಸ್ಟ್ ಕಿಂಗ್ಸ್ 17 ಚಾಪ್ಟರ್, ಫಸ್ಟ್ ಕಿಂಗ್ಸ್ 17 ಚಾಪ್ಟರ್, ಐ ಥಿಂಕ್ 24th ವರ್ಸ್. ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿ. ಈಗ ನನಗೆ ಗೊತ್ತಾಯ್ತು ಎಂಬುದಾಗಿ ಹೇಳಿದ್ದು. ನೋಡ್ರಿ, ವಿಧೇಯತೆಯು ನೋಡ್ರಿ ನಮಗೆ ಸ್ಪಷ್ಟವಾದಂಥ ನೋಡ್ರಿ ಕರ್ತನಾದ ದೇವರನ್ನು, ಜೀವಸ್ವರೂಪನಾದ ದೇವರನ್ನು ಅರಿತುಕೊಳ್ಳುವಂಥ ಮಾರ್ಗವನ್ನು ನಮಗೆ ತಿಳಿಸುವಂಥದ್ದು ಅದಾಗಿದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಸೊಲೊಮೋನನ ಜೀವಿತದಲ್ಲಿ ಆದಂಥ ಸ್ಥಿತಿ ಏನಾಯಿತು? ಬಹಳ ರೀತಿಯಲ್ಲಿ ಅದ್ಭುತವಾದಂಥ ಜೀವಿತವನ್ನು ನಡೆಸಿದ. ಅವನಂಥ ಜ್ಞಾನಿ ಯಾರೂ ಇರಲಿಲ್ಲ. ಅವನ ಅಂಥವನ ಸ್ಥಿತಿ ಕಡೆಗೆ ಬರುತ್ತಾ ಅವನು ದೇವರ ಮಾರ್ಗವನ್ನೇ ಬಿಟ್ಟು ಡಿವಿಯೇಟ್ ಆಗಿ ಹೋಗುವಂಥ ಸ್ಥಿತಿ ಅವನ ಜೀವಿತದಲ್ಲಿ ಉಂಟಾಯಿತು. ದೇವರ ವಾಕ್ಯದ ತಿಳುವಳಿಕೆ, ದೇವರ ವಾಕ್ಯದ ವಿಧೇಯತೆ ಎಲ್ಲವೂ ಅವನಿಗೆ ಗೊತ್ತಿದ್ದರೂ ಕೂಡ ನೋಡ್ರಿ ಅವನು ಅದನ್ನು ಅನುಸರಿಸದೆ ಅವನು ಹೋದದ್ದರಿಂದ ಅವನ ಜೀವಿತದಲ್ಲಿ ಆದಂಥ ನಷ್ಟದ ಕುರಿತಾಗಿ ನೋಡ್ರಿ ನಾವು ನೋಡುವಂಥವರು ನಾವು ಆಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ತಿಳ್ಕೊಳ್ಳುವಂಥ ಅಂಶ ಏನೆಂಬುದಾಗಿ ಹೇಳುವಾಗ, ವಿಶ್ವಾಸಿಯ ಜೀವಿತದಲ್ಲಿ ಮೊದಲನೇ ನಾವು ಕಲಿಯುವಂಥ ಮೊದಲನೇ ಪಾಠ ಏನೆಂಬುದಾಗಿ ಹೇಳಿದರೆ ವಿಧೇಯತೆ. ಆದಾಮನು ಒಂದು ವೇಳೆ ಅವನು ಕರ್ತನ ಮಾತಿಗೆ ಅವನ ವಿಧೇಯನೇ ಆಗಿರುವುದಾಗಿದ್ದರೆ ಅವನು ಇದುವರೆಗೂ ಆತ್ಮೀಕ ಮನುಷ್ಯನಾಗಿಯೇ ಜೀವಿಸ್ತಾ ಇದ್ದ ಅಲ್ವೇ? ಅವನ ಸಂತತಿಯಲ್ಲಿ ಹುಟ್ಟುವಂಥವರೆಲ್ಲರೂ ಆತ್ಮೀಕರಾಗಿ ದೇವದೂತರಂತೆ ಅವರು ಇರುವಂಥ ಸ್ಥಿತಿ ಅವರಿಗೆ ಇತ್ತು. ಆದರೆ ಪಾಪ ಮಾಡಿದ್ದರಿಂದ ಅವಿಧೇಯತೆಯು ಅವನ ಜೀವಿತದಲ್ಲಿ ಉಂಟಾದದರಿಂದ ನೋಡ್ರಿ ಮನುಷ್ಯನ ಜೀವಿತದಲ್ಲಿ ಏನೆಲ್ಲ ಸಂಕಷ್ಟವನ್ನು ಅನುಭವಿಸಬೇಕಾಯಿತು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಈ ಲೋಕಕ್ಕೆ ವಿಧೇಯನಾಗಿ ಬಂದುದರಿಂದ ನಾವು ಕರ್ತನ ಮಾರ್ಗಕ್ಕೆ ತಿರುಗಿಕೊಳ್ಳಿಕ್ಕಾಗುವಂತೆಯೂ ರಕ್ಷಣೆಯನ್ನು ಹೊಂದುವಂತೆಯೂ ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಿಗೆ ವಿಧೇಯರಾಗಿರೋಣ, ಕರ್ತನ ಮಾರ್ಗ ಅನುಸರಿಸಲು ವಾಕ್ಯವನ್ನು ಓದುವುದರಲ್ಲಿ ವಿಧೇಯರಾಗಿರೋಣ, ಆರಾಧನೆಗೆ ವಿಧೇಯತೆಯನ್ನು ತೋರಿಸೋಣ, ವಾಕ್ಯವನ್ನು ಬೋಧಿಸಿ ತಿಳಿಸುವಂಥವರಿಗೆ ವಿಧೇಯರಾಗಿ ನಾವು ಜೀವಿಸೋಣ, ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಕರ್ತನು ಬರುವವರಿಗೆ ನಂಬಿಗಸ್ತರಾಗಿ ವಿಧೇಯರಾಗಿ ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.